ಸರ್, ಸರ್ಕಾರ ಈ SC SP STP ಹಣವನ್ನೆಲ್ಲ ಈ ಗ್ಯಾರಂಟಿ ಯೋಜನೆಗೆ ಉಪಯೋಗಿಸ್ಕೊಂಡಿದ್ದಾರೆ ಅಂತ ಒಂದು ಆರೋಪ ಪ್ರತಿಪಕ್ಷದ ನಾಯಕರುಗಳು ಪ್ರತಿದಿನ ಮಾಡ್ತಾ ಇದ್ದಾರೆ. ಅವರಿಗೆ ಸರ್ಕಾರ ಹೆಂಗೆ ಅಹಿಂದ ಪರ ಇದು ಅಂತ ಕೇಳ್ತಾ ಇದ್ದಾರೆ. ನೋಡಪ್ಪ, ಈ ಕಾನೂನು ಮಾಡಿದವ್ರು ಯಾರು? SC ST ತಾವೇ ಸರ್, ಬೆಳಗಾಂ ಸೆಷನಲ್ಲಿ ಅದನ್ನು ಅವ್ರು ಮಾಡಿದ್ರಾ? ಹಾಂ, ಅಥವಾ ಎಲ್ಲರೂ BJP ಪಕ್ಷ ಅಧಿಕಾರದಲ್ಲಿ ಇದೆಯಲ್ಲ ಆ ರಾಜ್ಯಗಳಲ್ಲಿ ಮಾಡಿದಾರಾ? ಕೇಂದ್ರದಲ್ಲಿ ಮಾಡಿದಾರಾ? ದಲಿತರ ಬಗ್ಗೆ ಮಾತಾಡಲಿಕ್ಕೆ ಯಾವ ನೈತಿಕತೆ ಇದೆ ಅವ್ರಿಗೆ? ನಾವು ಜನಸಂಖ್ಯೆಗೆ ಅನುಗುಣವಾಗಿ ಹಣ ಖರ್ಚು ಮಾಡಬೇಕು ಅಂತ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವ್ರಿಗೆ ದೇ ಆರ್ 24.1% ಇದ್ದಾರೆ. ಆ 24.1% ಹಣನ ಅವ್ರಿಗೋಸ್ಕರ ಮೀಸಲಾಗಿಟ್ಟು ಈ ವರ್ಷ 39,121 ಕೋಟಿ ಇದೆ. ಸೊ ಅವ್ರಿಗೆ ಇಟ್ಟಿರ್ತಕ್ಕಂಥ ಹಣ, ಅದರಲ್ಲಿ ಈಗ ನಾವು ಅನೇಕ ಯೋಜನೆಗಳು ನಾವು ಮಾಡ್ತಾ ಇದ್ದೀವಲ್ಲ, ಎಲ್ಲ ಗ್ಯಾರಂಟಿಗಳು, ಅದರಲ್ಲಿ 24.1% ಶೆಡ್ಯೂಲ್ ಕಾಸ್ಟ್ನವರು ಇದರಲ್ಲಿ ಇನ್ನೂ ಜಾಸ್ತಿನೇ ಇದ್ದಾರೆ. ಆ ಯೋಜನೆಗಳಿಗೆ ಅಷ್ಟು ದಟ್ ಎಕ್ಸ್ಟೆಂಟ್ ಖರ್ಚು ಮಾಡ್ತೀವಿ ಅಷ್ಟೇ. ಸರ್, ಈಗ 65,000 ಕೋಟಿ ಏನು ಗ್ಯಾರಂಟಿಗೆ ಬೇಕು, ಅದೀಗ ಸರ್ಕಾರದಿಂದ ತುಂಬಿಸ್ಲಿಕ್ಕೆ ಆಗ್ತಾ ಇದೆಯಾ ಸರ್? ಈಗ ಈ ವರ್ಷ ನಾನು 50,009 ಕೋಟಿ ರೂಪಾಯಿಗಳನ್ನ ಇಟ್ಟಿದ್ದೀನಿ ಬಜೆಟ್ನಲ್ಲಿ. ಇನ್ನು ಉಳಿದು ಒಂದು 56,000 ಕೋಟಿ ಆಗ್ಬೋದು ಅಂತ ಅಂದಾಜಿದೆ. ಸಪ್ಲಿಮೆಂಟ್ರಿನಲ್ಲಿ ಇನ್ನು ಉಳಿದಂಥ ದುಡ್ಡು ಏನಾದ್ರು ಆದರೆ, ಎಸ್ಟಿಮೇಷನ್ ಇದು, ಆಗ್ಬೋದು ಆಗದೇ ಇರ್ಬೋದು. ಆದರೆ 50,000 ಕೋಟಿ ಈಗಾಗಲೇ ಇಟ್ಬಿಟ್ಟಿದ್ದೀವಿ, ಬಜೆಟ್ನಲ್ಲಿ ಅನುದಾನ ಒದಗಿಸ್ಬಿಟ್ಟಿದ್ದೀವಿ. ಇನ್ನು ಉಳಿದು ಏನಾದ್ರು ಹೆಚ್ಚಾದರೆ ಅದನ್ನು ಸಪ್ಲಿಮೆಂಟ್ರಿನಲ್ಲಿ ಮಾಡ್ಕೋತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.